ನಮಸ್ಕಾರ. ಸಂದೀಪ್ ಕುಮಾರ್ ಹಿರೇಮಠ್. ಈ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಇಲ್ಲೀಗಲ್ ರಿಲೇಷನ್ಶಿಪ್, ಈ ಲವ್ವು, ಅಫೇರು, ಕ್ರಶ್ಶು, ಇನ್ಫ್ಯಾಕ್ಚುಯೇಷನ್ಸು ಇವೆಲ್ಲ ಪರಸ್ತ್ರೀ ಪುರುಷನ ಪರಸ್ತ್ರೀ ಪರಪುರುಷನ ವ್ಯಾಮೋಹಕ್ಕೆ ಯಾಕೆ ಹೋಗ್ತಾರೆ, ಬಲಿಯಾಗ್ತಾರೆ ಅಂತಂದರೆ, ಒಂದು ದುಡ್ಡಿನ ವಿಚಾರಕ್ಕೆ, ಎರಡನೇದು ಆಸ್ತಿ ವಿಚಾರಕ್ಕೆ, ಮೂರನೇದು ಬಂಗಾರದ ವಿಚಾರಕ್ಕೆ, ನಾಲ್ಕನೇದು ಮನೆಯಲ್ಲಿ ಇಷ್ಟವಿಲ್ಲದ ಮದುವೆಗಳು ಮಾಡಿಬಿಟ್ಟಿರ್ತಾರೆ, ಗಂಡ ಹೆಂಡ್ತಿಗೆ ಇಷ್ಟ ಇರೋದಿಲ್ಲ. ಮತ್ತು ಈ ಸಂಭೋಗದ ವಿಚಾರದಲ್ಲಿ, ಸೆಕ್ಸ್ ವಿಚಾರದಲ್ಲಿ ಗಂಡ ಹೆಂಡ್ತಿಗೆ ಇಷ್ಟ ಇರಲ್ಲ. ಒಬ್ಬರು ಸಪೋರ್ಟ್ ಮಾಡ್ತಿರ್ತಾರೆ, ಇನ್ನೊಬ್ಬರು ಸಪೋರ್ಟ್ ಮಾಡಲ್ಲ ಅಂತಾರೆ. ಆ ವಿಚಾರಕ್ಕೆ. ನಾಲ್ಕನೇ ವಿಚಾರದಲ್ಲಿ ಇಬ್ಬರ ನಡುವೆ ಒಂದು ಪ್ರೀತಿ ಪ್ರೇಮ ದಂಪತಿಗಳ ಅನ್ಯೋನ್ಯತೆ ಕೊರತೆ ಇರುತ್ತೆ. ಈ ಒಂದು ವಿಚಾರದಲ್ಲಿ ಈ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ ಇವಕ್ಕೆಲ್ಲ ಹೋಗ್ತಾ ಇರ್ತಾರೆ. ಇದಕ್ಕೆ ಬಿಡಲಿಕ್ಕೆ ಲಾಸ್ಟಿಗೆ ಪರಿಹಾರ ಕೊಡ್ತೀನಿ, ವಿಡಿಯೋ ಸಂಪೂರ್ಣವಾಗಿ ನೋಡಿ. ಒಂದು. ಎರಡನೇದು, ನಮ್ಮ ಜಾತಕದ ಪ್ರಕಾರ ನಾವು ಹೇಳೋದಾದರೆ, ಯಾರಿಗೆ ಚಂದ್ರದಶೆ, ರಾಹುದಶೆ, ಬುಧದಶೆ, ಶುಕ್ರದಶೆ, ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ, ದಶಾಭುಕ್ತಿ ಅಂತರ್ಭುಕ್ತಿ ಪ್ರತ್ಯಂತರ್ಭುಕ್ತಿ ಸೂಕ್ಷ್ಮ ಭುಕ್ತಿಗಳಲ್ಲಿ ಈ ಗ್ರಹಗಳು ಹಿಟ್ಟಾದರೆ ಈ ಒಂದು ಚಾನ್ಸಸ್ಸುಗಳು ಮೇಜರಾಗಿರುತ್ತೆ. ಇನ್ನು ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, 5ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ ಗ್ರಹದಲ್ಲಿ, ನಕ್ಷತ್ರದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದರೆ ಈ ಒಂದು ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಇಲ್ಲೀಗಲ್ ರಿಲೇಷನ್ಶಿಪ್, ಈ ಲವ್ ಮಾಡೋದು, ಪರಸ್ತ್ರೀ ಪರಪುರುಷನ ವ್ಯಾಮೋಹಕ್ಕೆ ಹೋಗೋ ಅಂಥ ಚಾನ್ಸಸ್ ಮೇಜರಾಗಿರುತ್ತೆ. ಇದರಿಂದ ಹೊರಗೆ ನಾವು ಬರಬೇಕಪ್ಪ ಅಂತಂದರೆ, ಪ್ರತಿದಿನ ಬಿಲ್ವಪತ್ರೆ ಎಲೆನ ಬಾಯಿನಲ್ಲಿ ಹಾಕ್ಕೊಂಡು ಅಗದು ನೀರು ಕುಡೀರಿ. ಇದರಿಂದ ನಿಮಗೆ ಕಂಟ್ರೋಲ್ ಆಗುತ್ತೆ. ಜೊತೆಗೆ ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಈ ಮಂತ್ರನ ಪ್ರತಿದಿನ ಆ ಬಿಲ್ವಪತ್ರೆ ಜಗದುಬಿಟ್ಟು ನೀರು ಕುಡೀರಿ. ನಂತರ ಈ ಮಂತ್ರನ ಒಂದು 21 ಬಾರಿ ಪ್ರತಿದಿನ ಪಠಣೆ ಮಾಡಿ. ಇದರಿಂದ ಹೊರಗಡೆ ಬರ್ತೀರ. ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ ಏನಕ್ಕೆ ಇಟ್ಕೊತಾರೆ ಅಂತ ಕಾರಣನೂ ಕೊಟ್ಟಿದ್ದೀನಿ, ಇದಕ್ಕೆ ಪರಿಹಾರನೂ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಮಾಡ್ಕೊಳ್ಳಿ, ಎಲ್ಲರೂ ಸುಖವಾಗಿರಿ. ಯಾರಿಗೆ 786 ನೋಟುಗಳು, 456 ನೋಟುಗಳು, 369 ನೋಟುಗಳು, 111 999 ನೋಟುಗಳು ಸಿಕ್ಕಿರುತ್ತೋ, ಯಾವ ರೀತಿ ಮನೆ ಒಳಗಡೆ ವಾರಕ್ಕೆ ಒಮ್ಮೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ, ಲಕ್ಷ್ಮೀನಾರಾಯಣ ಪೂಜೆ ಮಾಡ್ಕೊಬೇಕು ಅನ್ನುವವರು ಫೋನ್ ಮಾಡಿ. ಅದಕ್ಕೆ ಲಿಮಿಟೆಡ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ. ನಮಸ್ಕಾರ. ಹಣಪ್ರಾಪ್ತಿಗೆ, ಧನಪ್ರಾಪ್ತಿಗೆ, ಲಕ್ಷ್ಮೀ ಪ್ರಾಪ್ತಿಗೆ.